ಆಕರ್ಷಣೀಯ ತಾಣವಾದ ಬೆಳಗಾವಿಯ ಕೋಟೆಕೆರೆ ಬೋಟಿಂಗ್ಗೆ ಅಂತ ಸಾವಿರಾರು ಜನರು ಆಗಮಿಸ್ತಾರೆ. ಆದರೆ ದುರಂತ ಏನಂದ್ರೆ ಬೋಟಿಂಗ್ ಮಾಡುವ ಯಾರೊಬ್ಬರು ಸುರಕ್ಷತೆ ಬಗ್ಗೆ ಎಚ್ಚರಿಕೆಯನ್ನ ವಹಿಸೋದಿಲ್ಲ. ಬೋಟಿಂಗ್ ಮಾಡುವಾಗ ಸುರಕ್ಷತೆಯ ದೃಷ್ಟಿಯಿಂದ ಲೈಫ್ ಜಾಕೆಟ್ ಅನ್ನ ಬಳಸಲೇಬೇಕು. ಆದರೆ ಬೆಳಗಾವಿಯ ಕೋಟೆಕೆರೆಯಲ್ಲಿ ಬೋಟಿಂಗಿಗೆ ಯುವಕ ಯುವತಿಯರು, ನವಜೋಡಿಗಳು, ಚಿಕ್ಕ ಚಿಕ್ಕ ಮಕ್ಕಳೊಂದಿಗೆ ಕುಟುಂಬ ಸಮೇತ ಬರ್ತಾರೆ. ಯಾರೊಬ್ಬರೂ ಲೈಫ್ ಜಾಕೆಟ್ ಹಾಕಿಕೊಳ್ಳೋದಿಲ್ಲ. ಏನಾದರೂ ಅನಾಹುತ ಸಂಭವಿಸಿದ್ರೆ ತಕ್ಷಣವೇ ನೆರವಿಗೆ ಧಾವಿಸಲು ಯಾವುದೇ ರಕ್ಷಣಾ ತಂಡವೂ ಇಲ್ಲಿಲ್ಲ. ಇನ್ನು ಅಸುರಕ್ಷಿತ ಬೋಟಿಂಗ್ ನಡೆಯುತ್ತಿದ್ರೂ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇತ್ತ ಗಮನವೇ ಹರಿಸ್ತಿಲ್ಲ. प्रजा असं झालं म्हणजे ना. ಇನ್ನು ನಾವಿಲ್ಲಿ ದೃಶ್ಯದಲ್ಲಿ ನೋಡಬಹುದು ಬೆಳಗಾವಿಯ ಕೋಟೆಕೆರೆಯಲ್ಲಿ ಯಾವ ರೀತಿಯಾಗಿ ಬೋಟಿಂಗ್ ಮಾಡ್ತಾ ಇದ್ದಾರೆ ಅಂತ. ಅಲ್ಲಿ ನವಜೋಡಿಗಳು ಮಗುವಿನ ಜೊತೆಯಲ್ಲಿ ಕೂಡ ಅಲ್ಲಿ ಇರೋರನ್ನ ನೋಡಬಹುದು. ಜೊತೆಗೆ ಪ್ರೇಮಿಗಳು ಬೋಟಿಂಗ್ ಮಾಡ್ತಿರೋದಿರಬಹುದು. ಜೊತೆಗೆ ಯುವಕ ಯುವತಿಯರು ಬೋಟಿಂಗ್ ಮಾಡ್ತಿರೋದನ್ನ ಲೈಫ್ ಜಾಕೆಟ್ ಅನ್ನ ಹಾಕಿಕೊಳ್ಳದೆ ಬೋಟಿಂಗ್ ಅಲ್ಲಿ ಇಳಿದಿರೋದನ್ನ ನಾವೀಗ ನೋಡಬಹುದಾಗಿದೆ. ಮತ್ತೊಂದು ದೃಶ್ಯದಲ್ಲಿ ಲೈಫ್ ಜಾಕೆಟ್ಗಳು ಇದೆ, ಆದ್ರೆ ಅದನ್ನ ಬಳಸ್ತಾ ಇಲ್ಲ. ಯಾಕೆ ಬಳಸ್ತಾ ಇಲ್ಲ ಅಥವಾ ಯಾಕೆ ಈ ರೀತಿಯಾಗಿ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ? ಏನಾದರೂ ಅನಾಹುತ ಆಯಿತು ಅಂತಂದ್ರೆ ಯಾರು ಇದಕ್ಕೆ ಜವಾಬ್ದಾರಿ ಅನ್ನೋದ್ರ ಬಗ್ಗೆ ಸಣ್ಣ ಕಾಳಜಿಯೂ ಇಲ್ಲದೆ ಲೈಫ್ ಜಾಕೆಟ್ನೆಲ್ಲ ಒಂದು ಕಡೆ ಬೀಗ ಹಾಕಿ ಇಡಲಾಗಿದೆ, ಮತ್ತೊಂದು ಕಡೆ ಲೈಫ್ ಜಾಕೆಟ್ ಇಲ್ಲದೆ ಬೋಟಿಂಗಿಗೆ ಜನರು ಇಳಿತಾ ಇದ್ದಾರೆ. ಈ ಎರಡೂ ಚಿತ್ರಣವನ್ನ ನಾವೀಗ ನೋಡಬಹುದಾಗಿದೆ. ಇದು ಬೆಳಗಾವಿಯ ಕೋಟೆಕೆರೆಯಲ್ಲಿ ಕಂಡು ಬಂದಂತ ದೃಶ್ಯ ಆಗಿದೆ. ಜೊತೆಗೆ ಏನಾದರೂ ಅನಾಹುತ ಸಂಭವಿಸಿದ್ರೆ ತಕ್ಷಣಕ್ಕೆ ಅವರ ನೆರವಿಗೆ ಬರೋದಕ್ಕೂ ಕೂಡ ಯಾವುದೇ ಆದಂತಹ ವ್ಯವಸ್ಥೆ ಅಲ್ಲಿ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಲೈಫ್ ಜಾಕೆಟ್ ಇಲ್ಲದೆ ಇದ್ರೆ ಒಂದು ಪ್ರಶ್ನೆ, ಆದರೆ ಇದೆ, ಇರುವುದನ್ನ ಬಳಸ್ತಾ ಇಲ್ಲ, ಬಳಸೋದಕ್ಕೆ ಕೊಡ್ತಾನೂ ಇಲ್ಲ, ಹಾಗೆ ಯಾರು ಕೇಳ್ತಾನೂ ಇಲ್ಲ. ನಾವು ಚಿತ್ರಣದಲ್ಲಿ ನೋಡಬಹುದಾಗಿದೆ. ಪುಟ್ಟ ಮಗುವಿನ ಜೊತೆಗೆ ಅವರ ಅಪ್ಪ ಅಮ್ಮ ಮಗುವನ್ನ ಇಟ್ಕೊಂಡು ಅಲ್ಲಿ ಬೋಟಿಂಗ್ ಮಾಡ್ತಾ ಇರುವಂಥದ್ದನ್ನ ನೋಡಬಹುದಾಗಿದೆ. ಆ ಮಗುವಿಗೂ ಕೂಡ ಯಾವುದೇ ಸುರಕ್ಷತೆಯಾಗಿ ಲೈಫ್ ಜಾಕೆಟ್ ಇಲ್ಲ. ದೊಡ್ಡವರು ಕೂಡ ಬೋಟಿಂಗ್ ಮಾಡ್ತಾ ಇದ್ದಾರೆ, ಅವರು ಕೂಡ ಯಾವುದೇ ರೀತಿಯಾದಂಥ ಸುರಕ್ಷತಾ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಸ್ಪಷ್ಟವಾಗಿ ಕಾಣ್ತಾ ಇದೆ ಅಲ್ಲಿ ಬೋಟಿಂಗ್ ಅನ್ನೋ ವ್ಯವಸ್ಥೆ ಯಾವುದೇ ಕೆರೆಯಲ್ಲಿ ಮಾಡಿದ್ರು ಕೂಡ ಅಲ್ಲಿ ಮೊದಲು ಸುರಕ್ಷತೆಗೆ ಆದ್ಯತೆಯನ್ನ ಕೊಡೋದನ್ನ ನೋಡಿದ್ವಿ. ನೀರು ಶುಚಿಗೊಳಿಸೋದ್ರ ಕಡೆ ಗಮನ ಹರಿಸ್ತಾರೋ ಇಲ್ವೋ, ಆದರೆ ಬೋಟಿಂಗ್ಗೆ ಇಳಿದಾಗ ಲೈಫ್ ಜಾಕೆಟ್ ಧರಿಸೋದನ್ನ ಕಡ್ಡಾಯ ಅಂತ ಮಾಡೋದನ್ನ ಪ್ರತಿ ಕಡೆನೂ ನೋಡಿದ್ವಿ. ಆದರೆ ಇಲ್ಲಿ ಬೆಳಗಾವಿಯ ಕೋಟೆಕೆರೆಯಲ್ಲಿ ಯಾವುದೇ ರೀತಿಯಾದಂತಹ ಸುರಕ್ಷತಾ ಕ್ರಮವನ್ನ ತೆಗೆದುಕೊಳ್ಳದೆ ಬೋಟಿಂಗ್ಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಪ್ರವಾಸಿ ತಾಣದಲ್ಲಿ ಆಗ್ತಿರುವಂತಹ ನಿರ್ಲಕ್ಷ್ಯ ಇದು ಎದ್ದು ಕಾಣ್ತಾ ಇದೆ. ಇನ್ನು ಅಲ್ಲಿನ ಸ್ಥಳೀಯರಾದಂತಹ ಮೆಹಬೂಬ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮೆಹಬೂಬ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಈ ರೀತಿ ಅಂದ್ರೆ ಈಗ ಒಂದು ಸಣ್ಣ ಪ್ರಮಾಣದ ಆಳ ಇದ್ದು ಬೋಟಿಂಗ್ಗೆ ಅವಕಾಶ ಮಾಡಿಕೊಟ್ಟಿದ್ದ ಕಡೆನೆ ಲೈಫ್ ಜಾಕೆಟ್ ಅನ್ನ ಉಪಯೋಗಿಸಿ ಮಾಡಬೇಕು. ಉಪಯೋಗಿಸಲಿಲ್ಲ ಅಂದ್ರೆ ಆಗೋ ಅನಾಹುತ ನೋಡ್ತಾನೆ ಇದೀವಿ, ಪ್ರತಿದಿನ ಅದ್ರ ಬಗ್ಗೆ ಓದ್ತಾನೆ ಇರ್ತೀವಿ ಕೂಡ. ಅಂತದ್ರಲ್ಲಿ ಈ ರೀತಿ ಇಲ್ಲಿ ಬೆಳಗಾವಿಯ ಕೋಟೆಕೆರೆಯಲ್ಲಿ ಮುಂಚೆಯಿಂದನೂ ಹೀಗೇನಾ ಅಥವಾ ಮುಂಚೆ ಬಳಸ್ತಾ ಆನಂತರ ನೆಗ್ಲೆಕ್ಟ್ ಮಾಡಿರೋದಾ? ನಿಮ್ಮ ಗಮನಕ್ಕೆ ಹೇಗೆ ಬಂದಿದೆ ಮೆಹಬೂಬ್ ಅವರು? ಇಲ್ಲ, ಈಗ ಅದು ಅಲ್ಲಿ ಬೋಟಿಂಗ್ ಶುರುವಾಗಿ ಸುಮಾರು 10 ವರ್ಷ ಆಗಿದೆ. ಇಡೀ ಬೆಳಗಾವಿ ನಗರದಲ್ಲಿ ಮಕ್ಕಳ ಮನರಂಜನೆಗಂತ ಯಾವುದೇ ಮತ್ತೆ ಬೇರೆ ಸ್ಥಳನೇ ಇಲ್ಲ, ಇರೋದು ಅಲ್ಲಿ ಒಂದೇ. ಹೀಗಾಗಿ ಎಲ್ಲಾ ಬೆಳಗಾವಿ ಮಕ್ಕಳು ತಮ್ಮ ಕುಟುಂಬ ಸಮೇತ ಎಲ್ಲರೂ ಕೂಡ ಅಲ್ಲಿ ಎಂಜಾಯ್ ಮಾಡೋದು, ಹೋಗೋದು ಅಲ್ಲೇ ಕೋಟೆಕೆರೆಗೆನೆ ಹೋಗ್ತಾರೆ. ದಿನ ನೂರಾರು ಸಾವಿರಾರು ಜನ ಬರ್ತಾರೆ. ಆದ್ರೆ ಆರಂಭದಿಂದಲೂ ಕೂಡ ಯಾವತ್ತೂ ನಾವು ಲೈಫ್ ಜಾಕೆಟ್ ಅಲ್ಲಿ ಕೊಟ್ಟದನ್ನ ನೋಡಿಲ್ಲ. ಮಹಾನಗರ ಪಾಲಿಕೆಯವರು ಬೇರೆಯವರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಅದ ಕಾಂಟ್ರಾಕ್ಟರ್ ಗುತ್ತಿಗೆದಾರ ಅದ ಜನರ ಜೀವದ ಜೊತೆ ಚಲಾಟ ಆಡ್ತಾ ಇದ್ದಾನೆ. ಅದು ಆಕ್ಚುಲಿ ಬಹಳ ಡೀಪ್ ಇದೆ, ಅದು ಕೆರೆ ಬಹಳ ದೊಡ್ಡ ಹಳೆ ಕೆರೆ. ಅದು ಲೈಫ್ ಜಾಕೆಟ್ ಗಳನ್ನ ಕೊಡಬೇಕು, ಜನರ ಜೀವ ಜೊತೆ ಚಲಾಟ ಆಡಬಾರ್ದು. ಮಹಾನಗರ ಪಾಲಿಕೆಯವರು ಆ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಂಡು ಎಲ್ಲ ಯಾರ್ಯಾರು ಬೋಟಿಂಗ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಲೈಫ್ ಜಾಕೆಟ್ ಕೊಡುವಂತ ಆಗ್ಬೇಕು.
ಈಗ ದುಡ್ಡು ಕೊಟ್ಟೆ ಅಲ್ಲಿ ಬೋಟಿಂಗ್ಗೆ ಅವಕಾಶ ಮಾಡ್ಕೊಡ್ತಾ ಇರೋದು, ದುಡ್ಡು ಪೇ ಮಾಡಿನೇ ಹೋಗ್ತಾ ಇದಾರೆ ಜನ. ಹೌದೌದು, ಅಂತದ್ರಲ್ಲಿ totally. ಈಗ ಅವ್ರು ಕೊಡ್ತಾ ಇಲ್ಲ ಅಥವಾ ಅಲ್ಲಿ ಯಾರು ಕೇಳ್ತಾನೂ ಇಲ್ವಾ? ಹೇಗೆ ಈ ಲೈಫ್ ಜಾಕೆಟ್ ಕೊಡಿ ಈಗ ಹಾಕೊಳ್ತೀವಿ ಯಾವ್ದೇ ಇಳಿಯೋದು ಅಂತ? ಈಗ ಅಂತದ್ ಯಾವ್ದು ಇನ್ನೂ ಘಟನೆ ಆಗಿಲ್ಲ. ಆ ಘಟನೆ ಆಗೋಕ್ಕಿಂತ ಮುಂಚೆನೆ ಜನ ಜಾಗೃತಿ ಆಗ್ಬೇಕು. ಅದ್ರ ಬಗ್ಗೆ ನಾಲೆಜ್ ಇಲ್ಲ ಯಾರಿಗೂ. ಅಂದ್ರೆ ಆ ಕೆರೆ ಎಷ್ಟು ಆಳವಾಗಿದೆ, ಏನಿದೆ, ಅಲ್ಲಿ ಅನಾಹುತ ಆದ್ರೆ ಏನಾಗುತ್ತೆ ಅನ್ನುವಂಥದ್ದು ಯಾರಿಗೂ ಜ್ಞಾನ ಇಲ್ಲ ಅದ್ರ ಬಗ್ಗೆ. ಓಕೆ. ಈಗ ಏನಾದ್ರೂ ಘಟನೆ ಆಗೋಕ್ಕಿಂತ ಮೊದಲೇನೆ ಜಾಗೃತ ಆಗ್ಬೇಕು. ಇಲ್ಲೇ ಪಕ್ಕದಲ್ಲಿ ಕೊಲ್ಲಾಪುರದಲ್ಲಿ ಒಂದು ದೊಡ್ಡ ಕೆರೆ ಇದೆ. ಅಲ್ಲಿ ಆ ಕೆರೆಯಲ್ಲಿ ಯಾರು ಬೋಟಿಂಗ್ ಮಾಡಿದ್ರೆ ಅವ್ರಿಗೆ ಲೈಫ್ ಜಾಕೆಟ್ ಗಳನ್ನೇ ಕೊಟ್ಟೆ ಮಾಡ್ತಾರೆ. ಆ ಕೊಲ್ಲಾಪುರದಲ್ಲಿ ಯಾವ ಗುತ್ತಿಗೆದಾರ ಮೇಂಟೈನ್ ಮಾಡ್ತಾ ಇದ್ದಾನೋ ಅದೇ ಗುತ್ತಿಗೆದಾರ ಇದೇ ಕೆರೆಯಲ್ಲಿ ಮೇಂಟೈನ್ ಮಾಡ್ತಾನೆ. ಅವನು ಓಕೆ ಮೆಹಬೂಬ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಧನ್ಯವಾದ. ಇನ್ನು ಈ ಬಗ್ಗೆ ಇನ್ನಷ್ಟು ಮಾಹಿತಿನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಮಂಜುನಾಥ್ ಪಾಟೀಲ್, ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಿರೋದು ಯಾಕೆ? ಈಗ ಅಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಅಷ್ಟೊಂದು ಡೀಪ್ ವಾಟರ್ ಇದೆ, ಜೊತೆಗೆ ಏನಾದರೂ ಅಲ್ಲಿ ಸಮಸ್ಯೆ ಅನಾಹುತ ಆಯ್ತು ಅಂತಂದ್ರೆ ರೆಸ್ಕ್ಯೂ ಮಾಡೋದಕ್ಕೂ ಯಾರು ಇಲ್ವಾ, ಹೇಗೆ ಅಂತ? ಹೌದು ಸರ್, ಏನು ಬೆಳಗಾವಿ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಮೊದಲೇ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಏನು ಅದು ಬೆಂಗಳೂರಲ್ಲಿ ಒಂದು ಘಟನೆ ಆಯ್ತು, ಏನು ಫಿಲ್ಮ್ ಆಕ್ಟರ್ಗಳಿಬ್ರು ಏನು ದಾರುಣವಾಗಿ ಅವರು ಸಾವನ್ನಪ್ಪಿದ್ರು ಸಹ ಇವರು ಎಚ್ಚೆತ್ತುಕೊಂಡಿಲ್ಲ. ಅಷ್ಟೇ ಅಲ್ಲೇ ಪ್ರಮುಖವಾಗಿ ದಿನ ಪ್ರತಿಲೂ 1000ಕ್ಕೂ ಹೆಚ್ಚು ಜನ ಒಂದು ಏನ್ ಪ್ರವಾಸಿ ಆಗಿರ್ಬೋದು, ಬೋಟಿಂಗ್ ಮಾಡುವಂತ ಏನ್ ಹವ್ಯಾಸಿ ಬೋಟಿಂಗ್ ಇರ್ತಾರೆ, ಅವ್ರು ಬೋಟಿಂಗ್ ಮಾಡ್ತಾರೆ. ಬೋಟಿಂಗ್ ಮಾಡುವಂತವ್ರಿಗೆ ಅವರು ಒಂದು ಲೈಫ್ ಜಾಕೆಟ್ ಕೊಡ್ಲೇಬೇಕಾಗಿತ್ತು. ಕೊಟ್ಟಿದ್ರು ನಾವು ಎಲ್ಲ ಸರ್ಕಾರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿರ್ತಾವೆ, ಒಂದು ಗಾಳಿಗೆ ತೂರಿದಂತ ಕಾಂಟ್ಯಾಕ್ಟ್ಗಳು ಈ ಒಂದು ಲೈಫ್ ಜಾಕೆಟ್ ಇಲ್ಲಾರ್ದಂತ ದುಡ್ಡಿನ ದಾಹಕ್ಕಾಗಿ ಒಂದು ಬಡವರನ್ನ ಮತ್ತು ಪ್ರವಾಸಿಗಳಿಗೆ ಬಂದಿರ್ತಾರೆ ಅವರನ್ನ ಬಲಿ ತೂಗುವ ತರ ಅನ್ನುವಂತ ಒಂದು ಪ್ರಶ್ನೆ ಈಗಾಗಲೇ ಬೆಳಗಾವಿ ಜನರಿಗೆ ಕಾಡ್ತಾ ಇದ್ರೆ, ಆದಷ್ಟು ಬೇಗ ಜಿಲ್ಲಾಡಳಿತ ಆಗಿರ್ಬೋದು, ಮಹಾನಗರ ಪಾಲಿಕೆ ಆಗಿರ್ಬೋದು, ಈ ಎರಡೂ ಇಲಾಖೆಗಳು ಆ ಒಂದು ಏನು ಕಾಂಟ್ರಾಕ್ಟರ್ಗೆ ಅವ್ರಿಗೆ ತಕ್ಷಣ ಶಿಕ್ಷೆ ಕೊಡಬೇಕು. ಅಷ್ಟೇ ಅಲ್ಲದೆ ಲೈಫ್ ಜಾಕೆಟ್ ಹಾಕುವಂತೆ ಅವನಿಗೆ ಸೂಚನೆ ಇಡಬೇಕಂತೇಳಿ ಈಗಾಗಲೇ ಬೆಳಗಾವಿ ಜನ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಆಗ್ರಹಿಸ್ತಾ ಇದ್ದಾರೆ. ಸೌಜನ್ಯ, ಇನ್ನು ಮಂಜುನಾಥ್ ಪಾಟೀಲ್, ಸಾಮಾನ್ಯವಾಗಿ ಬೋಟಿಂಗ್ ಸ್ಥಳ ಅಂತಾಗ ಸುತ್ತಲೂ ಒಂದ್ ರೀತಿ ಮೆಶ್ ಹಾಕ್ಸಿರುವಂತದ್ದು ಇರಬಹುದು, ಜೊತೆಗೆ 5 ವರ್ಷದ ಅಥವಾ 3 ವರ್ಷದಿಂದ ಚಿಕ್ಕ ಮಕ್ಕಳನ್ನ ಬೋಟಿಂಗ್ ಅಲ್ಲಿ ಇಳಿಸೋದಿಲ್ಲ ಅಂತಾನೋ ಈ ತರದ್ ಏನಾದ್ರೂ ಸೂಚನಾ ಫಲಕಗಳನ್ನ ಹಾಕಿರ್ತಾರೆ, ಜೊತೆಗೆ ಫಾಲೋ ಮಾಡ್ತಾರೆ. ಇಲ್ಲಿ ಆ ತರದ್ ಏನಾದ್ರೂ ಒಂದು ಸಣ್ಣ ಪ್ರಯತ್ನ ಮಾಡಿದ್ದಾರೆ? ಯಾಕಂದ್ರೆ ನಾವು ಬೋಟಿಂಗ್ ಚಿತ್ರಣವನ್ನ ನೋಡಿದಾಗ ಪುಟ್ಟ ಮಕ್ಕಳನ್ನು ಕೂಡ ಎತ್ಕೊಂಡು ಕೂತಿರೋದನ್ನ ನೋಡಿದ್ವಿ. ಹೌದು ಸೌಜನ್ಯ, ಈ ಏನು ಬೆಳಗಾವಿಯ ಕೋಟೆ ಕೆರೆ ಇದೆ, ಕೋಟೆ ಕೆರೆ ಸುಮಾರು ಒಂದು 120 ಏನು ಎಕರೆ ಒಂದು ವಿಸ್ತಾರವಾಗಿದೆ. ಅದರಲ್ಲಿ ಸುಮಾರು 30 ಫೂಟ್ ಒಂದು ದೀಪ ಆಗಿದೆ. ದೀಪ್ ಇದ್ರೂ ಸಹ ಇಲ್ಲಿರುವಂತಹ ಕಾಂಟ್ಯಾಕ್ಟ್ ಏನು ಒಂದು ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾಡಳಿತ ಒಂದು ಕಾಂಟ್ಯಾಕ್ಟ್ ಕೊಟ್ಟಿರ್ತಾರೆ ನಡ್ಸ್ಕೊಂಡು ಹೋಗಿ ಅಂತ ಹೇಳಿ. ಆ ಜಿಲ್ಲಾಡಳಿತ ಕೊಟ್ಟರು ಅವ್ರು ಸೂಚನೆ ಕೊಟ್ಟಿರ್ತಾರೆ, ಎಲ್ಲರಿಗೂ ಲೈಫ್ ಜಾಕೆಟ್ ಕೊಡಬೇಕು, ಸುರಕ್ಷಿತವಾಗಿ ಏನೇನಿರಬೇಕು, ಮಕ್ಕಳಿಗೆ 3 ವರ್ಷದ ಮಕ್ಕಳಿಗೆ ಟಿಕೆಟ್, ಹೆಚ್ಚಿಗಿದ್ದವ್ರು ಟಿಕೆಟ್ ತಗೋಬಾರ್ದು, ಒಳಗಿದ್ದವ್ರು ಟಿಕೆಟ್ ತಗೋಬಾರ್ದು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಮಕ್ಕಳನ್ನ ಒಳಗೆ ಬಿಡಬೇಡಿ ಮತ್ತು ಈಜು ಬರಬಾರ್ದು, ಈಜು ಬರದೇ ಇರುವಂತಹ ಏನು ವ್ಯಕ್ತಿಗಳಿರ್ತಾರೆ, ಮಹಿಳೆಯರು ಮತ್ತು ಮಕ್ಕಳು, ಆಮೇಲೆ ಪುರುಷರು, ಅವ್ರನ್ನ ಯಾವುದೇ ಕಾರಣಕ್ಕೂ ಬೋಟಲ್ಲಿ ಹತ್ತಿಸಬೇಡಿ ಅಂತ ಹೇಳಿ ಒಂದು ಕಾನೂನು ಇರುತ್ತೆ. ಆ ಕಾನೂನನ್ನ ಒಂದು ಗಾಳಿಗೆ ತೂರಿ ಈ ಕಾಂಟ್ರಾಕ್ಟರ್ ಇವತ್ತು ತನ್ನ ದುಸ್ಸಾಹಸನ ಮೇಲ್ತಾ ಇದ್ದಾನೆ. ಆದಷ್ಟು ಬೇಗ ಎಚ್ಚೆತ್ಕೊಂಡು ಇನ್ನಾದ್ರೂ ಆ ಕಾಂಟ್ರಾಕ್ಟ್ ಆಗಿರ್ಬೋದು, ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ಅವರು ಅಲ್ಲಿರುವಂತಹ ಬೋಟಿಂಗ್ ಬರುವಂತ ಏನು ಪ್ರವಾಸಿಗರು ಇರ್ತಾರೆ ಅವ್ರಿಗೆ ಲೈಫ್ ಜಾಕೆಟ್ ಕೊಟ್ಟು ಬೆಂಗಳೂರಲ್ಲಿ ಆದಂತಹ ಘಟನೆ ಇಲ್ಲಿ ಮರುಕಳಿಸಂತೆ ಎಚ್ಚರ ವಹಿಸಿದ್ರೆ ಸಾಕು ಅಂತ ಈಗಾಗಲೇ ಬೆಳಗಾವಿ ಜನ ಹೇಳ್ತಾ ಇದ್ದಾರೆ. ಸೌಜನ್ಯ, ಓಕೆ ಮಂಜುನಾಥ್ ಪಾಟೀಲ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಲ್ಲ ಚೆನ್ನಾಗಿದೆ, ಅದ್ರ ಒಂದು ಸ್ವಲ್ಪ ಭಯ ಅನ್ನೋದು ಇರುತ್ತೆ. ಯಾಕಂದರೆ ನೀರಲ್ಲಿ ಬಿದ್ದಿರ್ತೀವಿ, ಯಾವುದೋ ಒಂಥರ ಸೇಫ್ಟಿ ಇಲ್ಲ, ಯಾವುದೋ ಏನೋ ಒಂದು ಹೋಗ್ತೀವಿ ಮೊದಲು ಹೋಗ್ಬೇಕಾದ್ರೆ. ಅದೇ ನೆಕ್ಸ್ಟ್ ಏನು ಅನಿಸುತ್ತೆ, ಒಂದು ಸ್ವಲ್ಪ ಎಲ್ಲಿ ಭಯ ಆಗ್ಬೋದು, ಏನೋ ಜಾಸ್ತಿ ನೀರಿದೆ, ಎಷ್ಟು ಆಳ ಇದೆ ಎಷ್ಟು ಗೊತ್ತಾಗಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸೇಫ್ಟಿ ಇದು ಇನ್ನೊಂದು ಯಾವುದೋ ಒಂದು ಕೇರ್ ಮಾಡಿದರೆ ಇನ್ನೂ ಚೆನ್ನಾಗಿದೆ. ಮತ್ತು ಎಲ್ಲರಿಗೂ ಏನಾಗಿದೆ, ಒಂದು ಚೆನ್ನಾಗಿರೋ ಅಂದರೆ ಎಲ್ಲರೂ ತಮ್ಮ ಇದರಲ್ಲಿ ಲೈಫ್ನಲ್ಲಿ ಬ್ಯುಸಿ ಇರ್ತಾರಲ್ಲ, ಅದಕ್ಕೋಸ್ಕರ ಇಲ್ಲಿ ಬಂದಮೇಲೆ ಎಲ್ಲರೂ ಒಂದು 100 to 100% ಎಲ್ಲ ಸಂಡೇ ಆಗಲಿ ಸ್ಯಾಟರ್ಡೇ ಆಗಲಿ ಎಲ್ಲರೂ ಜನ ಇದು ಮಾಡ್ತಾರೆ. ಒಳ್ಳೆ ಪ್ಲೇಸ್ ಮಾಡಿದ್ದಾರೆ. ಅದರಲ್ಲಿ ಅದ್ರ ತಕ್ಕಂಗೆ ಇನ್ನೊಂದು ಸ್ವಲ್ಪ ಸೇಫ್ಟಿ ಮಾಡಿದರೆ ಇನ್ನೂ ಒಳ್ಳೇದಾಗತ್ತೆ. ಇಲ್ಲ, ಸೇಫ್ಟಿ ಅನಿಸೋದಿಲ್ಲ. ಯಾಕಂದರೆ ಈಗ ಪ್ರತಿಯೊಬ್ಬರಿಗೂ ಈಜ್ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇಲ್ಲ. ಅದರಿಂದ ಸೇಫ್ಟಿ ಜಾಕೆಟ್ ಇದ್ದರೆ ಏನೇ ಅಪಾಯ ಆದ್ರೂ ಅವ್ರು ಸ್ವಲ್ಪ ಇಲ್ಲ ಇನ್ನೊಬ್ರು ಹೆಲ್ಪಿಂಗ್ ಬರಬೇಕಾದ ಸಮಯದೊಳಗೆ ಅವರು ಸ್ವಲ್ಪ ಸೆಕ್ಯೂರಿಟಿ ಆಗಿರ್ಬೋದು ಅಂತ ಅನಿಸುತ್ತೆ. ಇದು ಫಸ್ಟ್ ಟೈಮ್ ನಾವು ಬೋಟಿಂಗ್ ಹೋಗ್ತಾ ಇರೋದು. ಸ್ವಲ್ಪ ಹೆದರಿಕೆ ಅನ್ನೋದು ಇದ್ದೇ ಇರುತ್ತೆ. ಆದರೂ ಇದ್ರ ವತಿಯಿಂದ ಸೇಫ್ಟಿ